ಸಲ್ಮಾನ್ ಖಾನ್ ಅವರ ಮುಂಬೈ ನಿವಾಸದಲ್ಲಿ ಅವರನ್ನು ಹತ್ಯೆ ಮಾಡೋದಕ್ಕೆ ಏನಾದರೂ ಸಂಚು ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಸಲ್ಮಾನ್ ಖಾನ್ ಅವರ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಲೋಪದೋಷ ಉಂಟಾಗಿದೆ. ಈ ಹಿಂದೆಯೂ ಕೂಡ ನಟ ಸಲ್ಮಾನ್ ಖಾನ್ ಅವರನ್ನು ಹತ್ಯೆ ಮಾಡೋದಾಗಿ ಅನೇಕ ಬೆದರಿಕೆಗಳು ಬಂದಿತ್ತು. ಈ ನಡುವೆ ನಟ ಸಲ್ಮಾನ್ ಖಾನ್ ಅವರು ತಮ್ಮ ನಿವಾಸಕ್ಕೆ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನು ಕೂಡ ಅಳವಡಿಕೆ ಮಾಡಿಕೊಂಡಿದ್ರು. ಈ ಎಲ್ಲದರ ಹೊರತಾಗಿ ಈಗ ಇಬ್ಬರು ಅವರ ಮನೆಯ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡಿ ಒಳಗಡೆ ನುಗ್ಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 2 ದಿನದಲ್ಲಿ ಎರಡನೇ ಘಟನೆ ಇದು ನಡೆದಿರುವಂಥದ್ದು. ಈ ಇಬ್ಬರು ಅಪರಿಚಿತರನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ನಟ ಸಲ್ಮಾನ್ ಖಾನ್ ಅವರನ್ನು ಕೊಲ್ಲೋದಾಗಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಈಗಾಗಲೇ ಬೆದರಿಕೆ ಹಾಕಿತ್ತು. 1 ವರ್ಷದ ಬಳಿಕ ಮತ್ತೆ ಬಾಲಿವುಡ್ ನಟನಿಗೆ ಇಮೇಲ್ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಇಬ್ಬರು ಅಪರಿಚಿತರು ನಟ ಸಲ್ಮಾನ್ ಖಾನ್ ಅವರ ಮನೆಗೆ ಅತಿಕ್ರಮವಾಗಿ ಪ್ರವೇಶಕ್ಕೆ ಯತ್ನ ಮಾಡಿದ್ದಾರೆ. ಅಂದರೆ ಮನೆ ಒಳಗೆ ನುಗ್ಗೋದಕ್ಕೆ ಅಂತ ಪ್ರವೇಶ ಮಾಡಿದ್ದಾರೆ. ಈ ಇಬ್ಬರನ್ನು ಅರೆಸ್ಟ್ ಮಾಡಿ ಈಗ ಬಾಂದ್ರಾ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮೇ 20ರಂದು ಓರ್ವ ಪುರುಷ, ಮೇ 21ರಂದು ಓರ್ವ ಮಹಿಳೆ ಒಳಗಡೆ ಪ್ರವೇಶ ಮಾಡಿದ್ದಾರೆ, ಅತಿಕ್ರಮಣವಾಗಿ ಪ್ರವೇಶ ಮಾಡಿದ್ದಾರೆ. 23 ವರ್ಷದ ಛತ್ತೀಸ್ಗಢ ನಿವಾಸಿ ಜಿತೇಂದ್ರ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಇಶಾ ಛಾಬ್ರಾ ಎಂಬ ಮಹಿಳೆ ಕೂಡ ನಟ ಸಲ್ಮಾನ್ ಖಾನ್ ಅವರ ಮನೆ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು. ಮುಂಬೈಯಲ್ಲಿ ಇರುವಂತಹ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನಲ್ಲಿ ಸಲ್ಮಾನ್ ಖಾನ್ ಅವರ ಆ ಫ್ಲ್ಯಾಟ್ನಲ್ಲಿ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಟ ಸಲ್ಮಾನ್ ಖಾನ್ ಅವರ ಭದ್ರತಾ ಸಿಬ್ಬಂದಿಗಳು ನೀಡಿದಂತಹ ದೂರಿನ ಮೇರೆಗೆ ಇವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.